ಗಂಗಾ ತ್ವದೀಯಂ ದೇವೋತ್ತರೂಪಂ ಹಿಮಾಲಯೋ ವೈ ಪರಮಂ ಚ ನಿತ್ಯಂ ನಿತ್ಯೋ ವದಾಂ ಸ್ವರ್ಗವದೈವ ನಿತ್ಯಂ ಕಾರುಣ್ಯರೂಪಮಪುರಂ ಮಹಿತಂ ವದೇವಂ. ಗುರುದೇವರ ಹೆಸರು ಮತ್ತು ಗುರುದೇವರ ಹೆಸರನ್ನು ಬಾಯಿಂದ ಉಚ್ಚರಿಸುವ ಮಾತ್ರದಿಂದಲೇ ನಮಗೆ ದೇವನದಿ ಮಂದಾಕಿನಿಯಲ್ಲಿ ಮಿಂದ ಪುಣ್ಯಾನುಭೂತಿ ದೊರೆಯುತ್ತದೆ. ದೇವನದಿಯಲ್ಲಿ ಸ್ನಾನ ಮಾಡಿದ ನಂತರ ಸಂಪೂರ್ಣ ಶರೀರ ಪವಿತ್ರ ಹಾಗೂ ದಿವ್ಯವಾಗುವಂತೆ ಪೂಜ್ಯ ಗುರುದೇವರ ಹೆಸರನ್ನು ಉಚ್ಚರಿಸುವ ಮಾತ್ರದಿಂದಲೇ ನಮ್ಮ ಸಂಪೂರ್ಣ ಶರೀರ ಪವಿತ್ರತಮ ದಿವ್ಯಾನುಭೂತಿಗೆ ಒಳಗಾಗುತ್ತದೆ. ಅವರ ಹೆಸರನ್ನು ಉಚ್ಚರಿಸುವುದರಿಂದ ಪರ್ವತರಾಜ ಪವಿತ್ರತೆಯ ಸಾಕಾರ ವಿಗ್ರಹವಾದ ಹಿಮಾಲಯವು ಪೂರ್ಣತೆಯಿಂದ ನಿಂತಿರುವಂತಹ ಮಹಾನ್ ದಿವ್ಯ ಅನುಭವವು ನಮಗಾಗುತ್ತದೆ. ಅವರ ಹೆಸರಿನಲ್ಲಿಯೇ ಸಮಸ್ತ ದೇವತೆಗಳ ಸಮಗ್ರ ಸ್ವರೂಪವೂ ಅಡಕವಾಗಿದೆ. ಅಂತಹ ಗುರುದೇವರನ್ನು ಸ್ಮರಣೆ ಮಾಡುವುದರಿಂದ ನಮ್ಮ ಸಂಪೂರ್ಣ ಜೀವನವು ಚೇತನಾಯುಕ್ತವಾಗುತ್ತದೆ, ಪವಿತ್ರವಾಗುತ್ತದೆ ಮತ್ತು ದಿವ್ಯವಾಗುತ್ತದೆ. ದ ನೇಮ್ ಆಫ್ ಗುರುದೇವ್ ಈಸ್ ಇನ್ ಇಟ್ ಸೆಲ್ಫ್ ಸೋ ಡಿವೈನ್ that just by speaking it out, the body and soul seem sanctified, just as one feels on bathing in the holy river Mandakini. Just chanting of his holy name is an accomplishment higher than the greatest peaks of the Himalayas. His name is the confluence of the divine forms of all the gods, and on remembering such a Gurudev, the whole life becomes filled with a celestial exuberance, sanctity and divine radiance. ವೇದಂತರೂಪಮಪರಂ ಮಹಿತಾನ್ ವಿಹಂಸಿಂ ಕಾರುಣ್ಯರೂಪಮಪರಂ ಮಹಿತಂ ವದೇವಂ ಸಿದ್ಧಾಶ್ರಮೋಯಂ ಪುಣ್ಯಂ ವದೇಯಂ ಸತ್ಚಿತ್ ಸ್ವರೂಪಂ ಆತ್ಮಾರ್ವನಿತ್ಯಂ. ಆಧ್ಯಾತ್ಮಿಕ ಜೀವನದ ಶ್ರೇಷ್ಠತಮ ಸ್ಥಳ ಸಿದ್ಧಾಶ್ರಮವಾಗಿದೆ. ಅದೆಂತಹ ಸ್ಥಳ, ಅದೆಂತಹ ಸ್ಥಾನ, ಅದೆಂತಹ ದಿವ್ಯಭೂಮಿ ಎಂದರೆ ದೇವತೆಗಳೂ ಸಹ ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಸಿದ್ಧಾಶ್ರಮವನ್ನು ತಲುಪಲು ಹಾತೊರೆಯುತ್ತಿರುತ್ತಾರೆ. ಸಿದ್ಧಾಶ್ರಮದಲ್ಲಿ ಇಂದಿಗೂ ಸಹ ಉಚ್ಚಕೋಟಿಯ ಯೋಗಿಗಳು, ಸನ್ಯಾಸಿಗಳು ಸಶರೀರವಾಗಿ ಓಡಾಡುತ್ತಿದ್ದಾರೆ. ಇಲ್ಲಿಯ ಪವಿತ್ರವಾದ ಮಣ್ಣು ಶ್ರೀಗಂಧದಂತೆ ನಮ್ಮ ಹಣೆಯನ್ನು ಅಲಂಕರಿಸಲು ಯೋಗ್ಯವಾಗಿದೆ. ಇಲ್ಲಿಯ ಕಣಕಣದಲ್ಲಿಯೂ ಸಹ ಆಧ್ಯಾತ್ಮಿಕ ಸುಗಂಧವು ಪ್ರವಹಿಸುತ್ತಲೇ ಇರುತ್ತದೆ. ಇಲ್ಲಿಯ ವಾಯುವಿನಲ್ಲಿ ಒಂದು ಚೇತನತೆ ಇದೆ, ಒಂದು ಪವಿತ್ರತೆ ಇದೆ, ಒಂದು ದಿವ್ಯತೆ ಇದೆ. ಮತ್ತು ಈ ಸಮಸ್ತ ಸಿದ್ಧಾಶ್ರಮದ ಸ್ಥಾಪನೆ ಮತ್ತು ಇದನ್ನು ಸಂಚಾಲನೆ ಮಾಡುವವರಾದ ಪರಮಪೂಜ್ಯ ಗುರುದೇವರು ಸರಿಯಾದ ಅರ್ಥದಲ್ಲಿ ಆತ್ಮದ ಪ್ರತಿಬಿಂಬವಾಗಿದ್ದಾರೆ, ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ, ಸಾಕ್ಷಾತ್ ಸಮಸ್ತ ಬ್ರಹ್ಮಾಂಡದ ಚೈತನ್ಯ ಸ್ವರೂಪರಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ಜೀವನ ಎಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಚೈತನ್ಯ ಸ್ವರೂಪರೆಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಬ್ರಹ್ಮಸ್ವರೂಪರೆಂದೂ ಸಹ ಕರೆದಿದ್ದಾರೆ. ದ ಗ್ರೇಟೆಸ್ಟ್ ಸೀಟ್ ಆಫ್ ಸ್ಪಿರಿಚುಯಾಲಿಸಮ್ ಆನ್ ದಿಸ್ ಅರ್ತ್ ಈಸ್ ಸಿದ್ಧಾಶ್ರಮ್. ಇಟ್ ಈಸ್ ಸಚ್ ಎ ಡಿವೈನ್, ಹೋಲಿ and sacred place that even the gods are tempted to take human birth in order to visit it. It is a place where even today great yogis and sages of all times are present physically, a place whose soil is holy like sandalwood paste and worthy to be applied onto the forehead, a place in which every particle is overflowing with the fragrance of spiritualism. The air here is divine
and sacred in itself, and Reverend Gurudev, who has established this place and who manages it, is a great soul indeed and is Brahma himself. In fact, in him one can see the infinite universe, and this is why he is called the basis of life, the holy soul and Brahma. मंदाकिनी वै नित्यं वदाय दीर्घोवतां वै ब्रह्मं स्वरूपम् विष्णुर्वदैव रवितं रवितं सदैवम् ಆತ್ಮಾರ್ಥ ನಿತ್ಯಂ ವಾಗ್ದೇವ ಪೂರ್ಣಂ. ಮತ್ತು ನಮ್ಮ ಸಮಸ್ತ ವೈದಿಕ ಸಾಹಿತ್ಯ ಈ ಮಾತಿಗೆ ಸಾಕ್ಷಿಯಾಗಿದೆ. ಅದೇನೆಂದರೆ, ಸ್ವಯಂ ಸೃಷ್ಟಿಕರ್ತನಾದ ಬ್ರಹ್ಮನೇ ತನ್ನ 4 ಮುಖಗಳಿಂದ, ಚತುರ್ಮುಖಗಳಿಂದ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಬ್ರಹ್ಮಸ್ವರೂಪರೆಂದು ಕರೆದಿದ್ದಾನೆ. ಪಾಲನಕರ್ತನಾದ ವಿಷ್ಣುವು ಸ್ವತಃ ತನ್ನ ಶ್ರೀಮುಖದಿಂದಲೇ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಶಕ್ತಿಪುಂಜವೆಂದು ಕರೆದಿದ್ದಾನೆ. ಸಂಹಾರಕರ್ತನಾದ ರುದ್ರನು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಜಗತ್ತಿನ ಪ್ರತಿಬಿಂಬವೆಂದು ಕರೆದಿದ್ದಾನೆ. ಮತ್ತು ವಾಗ್ದೇವಿಯಾದ ಸರಸ್ವತಿಯು ಸ್ವಯಂ ಕೇವಲ ಒಂದೇ ಒಂದು ಮಾತನ್ನು ಹೇಳಲು ಸಮರ್ಥಳಾದಳು. ಅದೇನೆಂದರೆ, ಪರಮ ಪುಣ್ಯಮಯ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಜೀವನ ಮತ್ತು ಅವರ ದಿವ್ಯ ವ್ಯಕ್ತಿತ್ವವನ್ನು ವರ್ಣಿಸುವುದು ನನ್ನಿಂದ ಸಾಧ್ಯವಿಲ್ಲ ಎಂದು. ಇದಕ್ಕಿಂತ ಹೆಚ್ಚಾಗಿ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಬೇರೇನನ್ನು ಹೇಳಲು ಸಾಧ್ಯವಾದೀತು? ಈ ಶಬ್ದಗಳಿಂದಲೇ ಸ್ಪಷ್ಟವಾಗುತ್ತದೆ, ಉಚ್ಚಕೋಟಿಯ ದೇವತೆಗಳೆಲ್ಲರಲ್ಲಿ ಶ್ರೇಷ್ಠರಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಸರಸ್ವತಿಯರು ಸ್ವಯಂ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಜೀವನದ ಸರ್ವೋಚ್ಚತೆಯೆಂದು ಸ್ವೀಕರಿಸಿದ್ದಾರೆ ಎಂದು. And our Vedic scriptures are a witness to it that Lord Brahma himself called Swami Sachchidanandji Brahmaswarup, or a form of the Almighty. Lord Vishnu, the preserver of this world, has called him a confluence of all spiritual powers. Lord Rudra, the destroyer, has called him a reflection of this world, and Goddess Saraswati has said that it is beyond her capabilities to speak about the great life and divinity of Swami Sachchidanandji. What more can be said about him? From these words, it is quite clear that even the greatest of all gods, Brahma, Vishnu, Mahesh and Saraswati, have accepted the greatness of his spiritual life. आविर्हतं मां परमं वदेवं ऋग्वेदरूपं ज्ञेयं स्वरूपं यज्ञोत्वतां पूर्णमदैव नित्यं ವಿಜ್ಞಾನರೂಪಂ ಸಚ್ಚಿದ್ ಸ್ವರೂಪಂ. ಬ್ರಹ್ಮರ್ಷಿ ವಸಿಷ್ಠರು ಹೇಳಿದ್ದಾರೆ, ಯಜುರ್ವೇದವು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮದ ಆಧಾರವೆಂದು ತಿಳಿಸಿದೆ. ಅವರು ಆಧ್ಯಾತ್ಮದ ಆಧಾರವಾಗಿದ್ದಾರೆ. ಸಾಮವೇದದಲ್ಲಿ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದು ಏನೆಂದರೆ, ಅವರು ಸಂಗೀತದ ಆದಿಜನಕರಾಗಿದ್ದಾರೆ, ಉತ್ಪತ್ತಿಕರ್ತರಾಗಿದ್ದಾರೆ. ಸಂಗೀತ ಅವರ ವಾಣಿಯಿಂದಲೇ ಪ್ರವಹಿತವಾಗಿದೆ. ಯಜುರ್ವೇದವು ಅವರನ್ನು ಯಜ್ಞದ ಆಧಾರ ಸ್ತಂಭವೆಂದು ತಿಳಿಸಿದೆ. ಯಾವ ಕಾರ್ಯದ ಮೂಲಕ ಸಮಸ್ತ ದೇವತೆಗಳ ಪೂಜನೆ, ಚಿಂತನೆ ಹಾಗೂ ಮನನವಾಗುತ್ತದೆಯೋ ಆ ಅತ್ಯುನ್ನತ ಪವಿತ್ರತಮ ಯಜ್ಞ ಕಾರ್ಯದ ಆಧಾರ ಸ್ತಂಭ ಸಾಕ್ಷಾತ್ ಸ್ವಾಮಿ ಸಚ್ಚಿದಾನಂದರೇ. ಮತ್ತು ಅಥರ್ವವೇದವು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದೇನೆಂದರೆ, ಅವರು ಸ್ವತಃ ವಿಜ್ಞಾನ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಜ್ಞಾನ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಚೈತನ್ಯ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್
ಪ್ರಾಣಸ್ವರೂಪರೂ ಆಗಿದ್ದಾರೆ. 4 ವೇದಗಳು ಯಾರ ಸ್ತುತಿಯನ್ನು ಇಂತಹ ಪವಿತ್ರತಮ ಪಾವನ ಶಬ್ದಗಳಿಂದ ಮಾಡಿವೆಯೋ ಅವರು ಸ್ವತಃ ಎಂತಹ ದಿವ್ಯ ವಿಭೂತಿ ಪುರುಷರಾಗಿರಬಹುದು ಹಾಗೂ ಅವರ ವರ್ಣನೆಯನ್ನು ಈ ಕೆಲವು ಶಬ್ದಗಳಿಂದ ಮಾಡುವುದು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. Sage Vasishtha says, Rigved has called him the soul of spiritualism. Samaved has called him the father of music, and music has sprung out from his divine voice. Yajurved has called him the supporting pillar of the practice of yajna, through which all the gods are worshipped and contemplated upon. And the Atharva Ved has said that Swami Sachchidanand Ji is the greatest exponent of all the sciences, all the knowledge, all divinity and life present in this universe. All the 4 Vedas have thus sung praises of this great personality in these words, and they say that he is such a divine form that his greatness cannot be described in so few words. सिद्धोर्वतां वै आत्मोव नित्यं मूलं वतैसां सहस्रार नित्यं चिन्त्यं वदैव वदितं सासक्तलोकं दिव्यं सदैव महिमं ಪರಮಂ ಪವಿತ್ರಂ. ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠತಮವಾದ ರಚನೆ ಮನುಷ್ಯನದಾಗಿದೆ. ದೇವತೆಗಳಿಗಿಂತಲೂ ಶ್ರೇಷ್ಠ ಜನ್ಮ ಮನುಷ್ಯನದಾಗಿದೆ. ಏಕೆಂದರೆ ದೇವತೆಗಳು ಆನಂದದ ಪ್ರಾಪ್ತಿಗಾಗಿ, ತಪಸ್ಸನ್ನು ಮಾಡುವುದಕ್ಕಾಗಿ, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಾಗಿ, ಉಚ್ಚತಮವಾದ ಭಾವೋತ್ಕರ್ಷತೆಯನ್ನು ಸ್ಪರ್ಶಿಸುವುದಕ್ಕಾಗಿ ಮನುಷ್ಯ ರೂಪದಲ್ಲಿ ಜನ್ಮ ತಾಳಲು ಹಾತೊರೆಯುತ್ತಿರುತ್ತಾರೆ. ಕೆಲವೊಮ್ಮೆ ಅವರು ರಾಮನ ರೂಪದಲ್ಲಿ ಜನ್ಮ ತಾಳುತ್ತಾರೆ, ಕೆಲವೊಮ್ಮೆ ಕೃಷ್ಣನ ರೂಪದಲ್ಲಿಯೂ ಜನ್ಮ ತಾಳುತ್ತಾರೆ. ಮತ್ತು ಅಂತಹ ಜನ್ಮ ತಾಳುವ ಮನುಷ್ಯ ಮಾತ್ರವೇ ಆ ಆನಂದ ಮತ್ತು ಪೂರ್ಣತೆಯ ಪರಾಕಾಷ್ಠತೆಯನ್ನು, ಅಂತಿಮ ಬಿಂದುವನ್ನು ಸ್ಪರ್ಶಿಸಲು ಅರ್ಹನಾಗಿರುತ್ತಾನೆ. ಮತ್ತು ಈ ಅಂತಿಮ ಬಿಂದುವನ್ನು ಸ್ಪರ್ಶಿಸುವುದೇ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆಯಾಗಿದೆ. ಆದ್ದರಿಂದಲೇ ಬ್ರಹ್ಮರ್ಷಿ ವಸಿಷ್ಠರು ಹೇಳುತ್ತಾರೆ, ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರು ಮೂಲಾಧಾರವಾಗಿದ್ದಾರೆ, ಅವರೇ ವಿಶುದ್ಧಿ ಚಕ್ರವಾಗಿದ್ದಾರೆ, ಅವರೇ ಅನಾಹತ ಚಕ್ರವಾಗಿದ್ದಾರೆ, ಅವರೇ ಜ್ಞಾನಚಕ್ರವಾಗಿದ್ದಾರೆ ಮತ್ತು ಸಹಸ್ರಾರ ಚಕ್ರವೂ ಸಹ ಅವರೇ ಆಗಿದ್ದಾರೆ. ಏಕೆಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆ ಯೋಗದ ಮಾಧ್ಯಮದಿಂದ ಸಾಧ್ಯವಾಗುವಂತೆ, ಚೈತನ್ಯತೆಯ ಮಾಧ್ಯಮದಿಂದ ಸಂಭವಿಸುವಂತೆ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ದಿವ್ಯ ನಾಮದ ಸ್ಮರಣೆಯಿಂದಲೂ ಸಹ ಸಂಭವವಾಗುತ್ತದೆ. ಅವರ ಪವಿತ್ರ ದಿವ್ಯ ನಾಮವು ನಮ್ಮ ನಾಲಿಗೆಯಿಂದ ಎಡೆಬಿಡದೆ ಉಚ್ಚಾರಣೆಯಾಗುತ್ತಿದ್ದಲ್ಲಿ ನಿಶ್ಚಯವಾಗಿಯೂ ನಮ್ಮ ಮನುಷ್ಯ ಜೀವನದ ಸಮಸ್ತ ಚಕ್ರಗಳು ಸ್ವತಃ ಜಾಗೃತವಾಗುತ್ತವೆ ಮತ್ತು ಯಾವುದೇ ಪ್ರಯಾಸವಿಲ್ಲದೆ, ಯಾವುದೇ ಸಾಧನೆಯ ಅವಶ್ಯಕತೆ ಇಲ್ಲದೆ, ಯಾವುದೇ ಯೋಗದ ಅಗತ್ಯವಿಲ್ಲದೆ, ಮತ್ಯಾವುದೇ ರೀತಿಯ ಅವಲಂಬನೆಯೂ ಬೇಕಿಲ್ಲದೆ ನಮ್ಮ ಶರೀರದ ಸಪ್ತಚಕ್ರಗಳನ್ನು ಜಾಗೃತಿಗೊಳಿಸಿ ಆ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸುವಲ್ಲಿ ಸಕ್ಷಮವಾಗುವುದರಿಂದ ನಮಗೆ ಮಾನವ ಜನ್ಮದ ಸರ್ವೋಚ್ಚ ಉಪಲಬ್ಧಿ ಲಭಿಸುತ್ತದೆ. ಏಕೆಂದರೆ ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮಹಾಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮೂಲಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಆತ್ಮಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಬ್ರಹ್ಮಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಸಂಪೂರ್ಣತೆಯ ಪ್ರತೀಕವಾಗಿದೆ. ಆದ್ದರಿಂದಲೇ ನಾನು ಅವರಿಗೆ ಅತ್ಯಂತ ಭಾವವಿಹ್ವಲ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. The most wonderful creation of nature is a human being who is greater even than the gods, because when the gods desire to attain pleasure, wish to perform penance, want to realize the
form of Brahma, and when they desire to reach out and touch the heights of spiritualism, then they too are tempted to take birth as humans. Then they appear on this earth, sometimes as Rama, sometimes as Krishna. One who has taken birth as a human can attain the state of joy and totality, which in itself is the height of all pleasures, and reaching this state is nothing but the divine journey from the Mooladhar to the Sahasrar. That is why Vasishtha has said that Swami Sachchidanandji in himself denotes the Mooladhar, Anahata Chakra, Jnana Chakra and Sahasrar, because where the flow of life from Mooladhar to Sahasrar is possible through yoga and transfer of divine power, it is also possible by just remembering his name. If his name is chanted regularly, then all the chakras in the human body themselves get activated. Thus, without putting in any efforts and without sadhana, without yoga, all centers in a person's body are activated and he becomes capable of fusing his soul with the Almighty, which in itself is the greatest accomplishment of human life. The name of Swami Sachchidanandji in itself is a great mantra. His name is the basic mantra. His name is the Atma mantra, or the voice of the soul. His name is the Brahma mantra. In fact, his name signifies totality in itself, and hence I bow down and humbly pray to him. ज्ञानर्वदां च वदितं ब्रह्माण्डरूपम् नित्यं वदेव वहितं सहितं सदेवम् शब्दोर्वतां व्यर्थमदैव नित्यम् किं प्रवेदपहितं महितं च नित्यं. ಸಮಸ್ತ ವಿಶ್ವ ಮತ್ತು ಸಮಸ್ತ ಬ್ರಹ್ಮಾಂಡ ಆಧ್ಯಾತ್ಮಿಕ ಶಕ್ತಿಯ ಮಾಧ್ಯಮದಿಂದಲೇ ಸಂಚಲಿತವಾಗಿದೆ. ಸೂರ್ಯ ಮತ್ತು ಚಂದ್ರ, ನಕ್ಷತ್ರ ಮತ್ತು ತಾರಾಗಣ ಯಾವುದೋ ಅದೃಶ್ಯ ಶಕ್ತಿಯ ಮಾಧ್ಯಮದಿಂದ ಗತಿಶೀಲವಾಗಿದೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹಾ, ಜನ, ತಪ ಮತ್ತು ಸತ್ಯಲೋಕ, ಈ ಎಲ್ಲ ಸಮಸ್ತ ಲೋಕಗಳು ಸಹ ಯಾವುದೋ ಆಧ್ಯಾತ್ಮಿಕ ಶಕ್ತಿಯ ಮೂಲ ಸ್ವರೂಪದ ಕಾರಣದಿಂದಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿಯೇ ಸ್ಥಿತವಾಗಿವೆ ಮತ್ತು ಆ ಮೂಲಶಕ್ತಿ ಸಾಕ್ಷಾತ್ ಸ್ವಾಮಿ ಸಚ್ಚಿದಾನಂದರೇ ಆಗಿದ್ದಾರೆ. ಸ್ವಯಂ ವೇದಗಳೇ ತಮ್ಮ ಬಾಯಿಂದಲೇ ಈ ತಥ್ಯವನ್ನು ಉದ್ಘಟಿತಗೊಳಿಸಿವೆ. ಸ್ವಯಂ ಬ್ರಹ್ಮರ್ಷಿಗಳಾದ ವಸಿಷ್ಠರೇ ತಮ್ಮ ಬ್ರಹ್ಮಮಯ ಚಿಂತನೆಯಲ್ಲಿ ಲೀನವಾಗಿ ಈ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಏನೆಂದರೆ ಸಮಸ್ತ ವಿಶ್ವ, ಸಮಸ್ತ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರೀಯಭೂತ ಸ್ವರೂಪ ಪೂರ್ಣರೂಪದಲ್ಲಿ ಸ್ವಾಮಿ ಸಚ್ಚಿದಾನಂದರೇ ಆಗಿದ್ದಾರೆ. ಅವರ ಸಂಕೇತದಿಂದಲೇ, ಅವರ ತಪಸ್ಸಿನಿಂದಲೇ, ಅವರ ಸಾಧನೆಗಳಿಂದಲೇ, ಅವರ ಯೋಗ ಬಲದಿಂದಲೇ, ಅವರ ಉಚ್ಚತೆಯಿಂದಲೇ, ಅವರ ದಿವ್ಯತೆಯಿಂದಲೇ, ಅವರ ಪ್ರಾಣಬದ್ಧ ಸ್ವರೂಪದಿಂದಲೇ ಮತ್ತು ಅವರ ಬ್ರಹ್ಮಮಯ ಸ್ವರೂಪದಿಂದಲೇ ಈ ಸಮಸ್ತ ಬ್ರಹ್ಮಾಂಡ ತನ್ನದು ಮತ್ತು ತನ್ನದೇ ಆದ ಸ್ಥಾನಗಳಲ್ಲಿ ಗತಿಶೀಲವಾಗಿದೆ. ಈ ಸಮಸ್ತ ವಿಶ್ವ ಚೈತನ್ಯ ಸ್ವರೂಪವಾಗಿದೆ. ಇಂತಹ ದಿವ್ಯಮಯವಾದ ವ್ಯಕ್ತಿತ್ವವನ್ನು ಶಬ್ದಗಳಲ್ಲಿ ಬಂಧಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಉಚ್ಚಕೋಟಿಯ ವ್ಯಕ್ತಿತ್ವವನ್ನು ಭಾಷೆಯಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಇಂತಹ ಮಹಾವಿಭೂತಿಯನ್ನು ಪ್ರಾರ್ಥನೆಯ ಮಾಧ್ಯಮದಿಂದ ಉಚ್ಚರಿಸಲು ಸಾಧ್ಯವೇ ಇಲ್ಲ. ಶಬ್ದ ಅವರೆದುರು ನಗಣ್ಯವಾಗಿದೆ, ಏಕೆಂದರೆ ಅವರು ಸ್ವಯಂ ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ, ಅಕ್ಷರವಾಗಿದ್ದಾರೆ, ನಿತ್ಯವಾಗಿದ್ದಾರೆ. ಅನಿತ್ಯರು, ಅಚಿಂತ್ಯರು, ಚಿಂತ್ಯರು ಮತ್ತು ಪೂರ್ಣರು ಎಲ್ಲವೂ ಸಹ ಅವರೇ ಆಗಿದ್ದಾರೆ. ಆದ್ದರಿಂದಲೇ ನಾನು ನನ್ನ ಗುರುದೇವರಾದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಆಲ್ ದಿಸ್ ವರ್ಲ್ಡ್ ಅಂಡ್ ದ ಹೋಲ್ ಯೂನಿವರ್ಸ್ ಈಸ್ ಫಿಲ್ಡ್ ವಿತ್ ದ ಪವರ್ಸ್ ಆಫ್ ಸ್ಪಿರಿಚುಯಾಲಿಸಮ್, ಅಂಡ್ ದ ಸನ್, ದ ಮೂನ್,
all the planets and stars keep moving with the help of this invisible power. This earth, the heaven, hell, Swalok, Maha, Jana, Tapa and Satyaloks all are existing due to a divine power, and this divine power is none other than Swami Sachchidanand ji. Even the Vedas have elucidated this fact. Vasishtha himself realized this fact through deep meditation that the center of all divine and spiritual powers is Swami Sachchidanand, due to whose divine powers of sadhana, yoga and penance, this whole universe is in existence and this world has acquired its form. Such a divine personality cannot be confined to a few words and sentences. The eminence of such a person cannot be recited through a small prayer. Words are meaningless before his greatness because he himself is Brahma. He is the thoughts and perceptions of the divine and is a spiritually complete entity in himself. Hence, I bow down before my Gurudev, Bhagavad Pad Sachchidanand ji.